ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಾನು ಸ್ವಲ್ಪ ಮೀಶೋದಿಂದ ಬಟ್ಟೆಗಳನ್ನ ಬೈ ಮಾಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗುವಾಗ ಪಕ್ಕದಲ್ಲಿರೋ ಬೆಲ್ ಬಟನ್ನು ಸಹ ನೀವು ಕ್ಲಿಕ್ ಮಾಡಿ, ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಫಸ್ಟು ನಾನು ಕೆಲವೊಂದು ಬಟ್ಟೆಗಳನ್ನ ತರಿಸ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ, ತುಂಬ ಕಮ್ಮಿ ಬೆಲೆಗೆ ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಮೀಶೋದಲ್ಲಿ ಸಿಗ್ತಿದೆ. ಸೊ ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮೀಶೋದಲ್ಲಿ ಬಟ್ಟೆಗಳನ್ನಾಗಿರ್ಬೋದು, ಅಥವಾ ಕಿಚನ್ ಐಟಮ್ಸ್ ಆಗಿರ್ಬೋದು, ಸ್ಲಿಪ್ಪರ್ಸ್, ಶೂಸು, ಅಥವಾ ಹೋಮ್ ಡೆಕೋರೇಟ್ ಐಟಮ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಬೈ ಮಾಡಿರ್ತೀರಿ, ನಿಮಗೆ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಫಸ್ಟು ನಾನು ಕುರ್ತಾ ಸೆಟ್ನ ತೋರಿಸ್ತೀನಿ. ನಾನು ಬಂದುಬಿಟ್ಟು ಫಸ್ಟ್ ಕುರ್ತಾನ, ಈ ವೈಟ್ ಕಲರ್ ಕುರ್ತಾನ ಬೈ ಮಾಡಿದ್ದೀನಿ. ಸೊ ನನ್ನ ಹತ್ರ ವೈಟ್ ಕಲರ್ ಡ್ರೆಸ್ ಇದ್ದಿದ್ದು ತುಂಬಾ ಕಮ್ಮಿ. ನಾನು ಅಷ್ಟೊಂದು ವೈಟ್ ಕಲರ್ ಡ್ರೆಸ್ನ ಬೈ ಮಾಡೋದಿಲ್ಲ, ಬಿಕಾಸ್ ನನಗೆ ಅಷ್ಟೊಂದು ವೈಟ್ ಡ್ರೆಸ್ಗಳನ್ನ ಕ್ಯಾರಿ ಮಾಡೋಕ್ಕಾಗಲಿ ಅಥವಾ ಅದನ್ನು ಇದಾಗಿ ಸ್ವಲ್ಪನೂ ಗಲೀಜಾಗಿ ನೋಡ್ಕೊಳಕ್ಕಾಗಲಿ ಬರೋದಿಲ್ಲ. ಸೊ ಅದರಿಂದ ನಾನು ವೈಟ್ ಕಲರ್ ಡ್ರೆಸ್ನ ತುಂಬಾ ಕಮ್ಮಿ ತೊಗೊಳ್ಳೋದು. ಸೊ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ನೋಡಿದ ತಕ್ಷಣವೇ, ಅಂದರೆ ನಾನು ಮೀಶೋದಲ್ಲಿ ಬಟ್ಟೆನ ಸರ್ಚ್ ಮಾಡ್ತಿದ್ದಾಗ ನನಗೆ ಈ ಕುರ್ತಾ ಸಿಕ್ತು. ಸೊ ನೋಡಿದ ತಕ್ಷಣವೇ ಇಷ್ಟ ಆಯಿತು. ಸೊ ಆಮೇಲೆ ಕಮ್ಮಿ ಪ್ರೈಸ್ ಇದ್ದಿದ್ದರಿಂದ ಸೊ ಇದನ್ನು ಬೈ ಮಾಡಿದ್ದೀನಿ. ಇದರ ಪ್ರೈಸ್ ಬಂದುಬಿಟ್ಟು 350 ರುಪೀಸು. ತೋರಿಸ್ತೀನಿ ನೋಡಿ, ಇದು ಲಾಂಗು ಕುರ್ತಾ ಈ ಥರ ಇದೆ. ಸೊ ಫುಲ್ ಸ್ಲೀವ್, ಆ್ಯಂಡ್ ಇಲ್ಲಿ ಈ ಥರ ನೋಡ್ತಾ ಇರ್ಬೋದು, ಮುತ್ತಿಂದು ಬಟನ್ಸ್ಗಳನ್ನ ಕೊಟ್ಟಿದ್ದಾರೆ. ಇದೇ ಹೈಲೈಟ್ ಅಂತ ಹೇಳ್ಬೋದು. ಹಾಕೊಂಡಾಗಂತೂ ನಿಜವಾಗ್ಲೂ ತುಂಬಾ ಒಳ್ಳೆ ಲುಕ್ನ ಕೊಡುತ್ತೆ. ಸೊ ಈ ಥರ ಇದೆ, ಫುಲ್ ವೈಟ್ ಕಲರ್ ಕುರ್ತಾ. ಇದಕ್ಕೆ ಪಿಂಕ್ ಆ್ಯಂಡ್ ಗ್ರೀನ್ ಮಿಕ್ಸಲ್ಲಿ ಪಿಂಕ್ ಫ್ಲವರ್ ಡಿಸೈನ್ ಆಗಿ ಗ್ರೀನ್ ಕಲರು ಎರೆದು ಡಿಸೈನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ. ಸೊ ಇದು ಬಂದುಬಿಟ್ಟು ಪ್ಯಾಂಟು, ತುಂಬ ಚೆನ್ನಾಗಿದೆ ಪ್ಯಾಂಟ್ ಕೂಡ. ಇದು ಪೂರ್ತಿಯಾಗಿ ಕಾಟನ್ ಬಟ್ಟೆನೇ. ನನಗಂತೂ ತುಂಬಾ ಇಷ್ಟ ಆಯಿತು. ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಸೊ ಪ್ಯಾಂಟ್ ಬಂದುಬಿಟ್ಟು ಈ ಥರ ಇದೆ, ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ ಈ ಪ್ಯಾಂಟು. ಸೊ ತುಂಬ ಚೆನ್ನಾಗಿದೆ. ಸೊ ನನಗೆ 350 ರುಪೀಸ್ ವರ್ತ್ ಅಂತ ಅನ್ನಿಸ್ತು. ಸೊ ಯಾಕೆಂದರೆ ಕುರ್ತಾ ಆ್ಯಂಡ್ ಪ್ಯಾಂಟ್, ಅದ್ರ ಜೊತೆಗೆ ದುಪ್ಪಟ್ಟ ಕೂಡ ಅವೈಲಬಲ್ ಇದೆ. ಸೊ ಅದರಿಂದ ಪ್ರೈಸ್ ನನಗೆ ವರ್ತ್ ಅಂತ ಅನ್ನಿಸ್ತು, ಬೈ ಮಾಡ್ಬೋದು, ಏನಿಲ್ಲ. ಸೊ ಇದು ಬಂದುಬಿಟ್ಟು ದುಪ್ಪಟ್ಟ. ಇದು ಪೂರ್ತಿಯಾಗಿ ವೈಟ್ ಕಲರ್ ಇದೆ, ಕೆಳಗಡೆ ಮಾತ್ರ ಈ ಥರ ಗ್ರೀನ್ ಆ್ಯಂಡ್ ವೈಟ್ ಮಿಕ್ಸಲ್ಲಿ ಸ್ವಲ್ಪ ಬಾರ್ಡ್ರಲ್ಲಿ ಈ ಥರ ವರ್ಕ್ ಮಾಡಿದ್ದಾರೆ, ಚೆನ್ನಾಗಿದೆ. ಮೇಯ್ನ್ ನಾನು ಇಷ್ಟಪಟ್ಟು ತೊಗೊಂಡಿದ್ದೆ ಕುರ್ತಾ ನೋಡಿ. ಯಾಕೆಂದರೆ ನಾನು ರಿವ್ಯೂಸ್ ನೋಡಿದೆ, ಯಾವುದೇ ರೀತಿ ಪ್ರಾಡಕ್ಟ್ನ ನಾನು ಬೈ ಮಾಡೋದಿಲ್ಲ. ರಿವ್ಯೂಸ್ ನೋಡಿದಾಗ ನನಗೆ ಕುರ್ತಾ ಸ್ಮೂತಾಗಿರ್ಬೋದು ಅಂತ ಅನ್ನಿಸ್ತು. ಸೊ ಡೌಟ್ ಮೇಲೇ ಬುಕ್ ಮಾಡಿದೆ. ಸೊ ಕುರ್ತಾ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಾನು ಇದ್ರದ್ದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಸೊ ಸೆಕೆಂಡ್ ಕುರ್ತಾ ಬಂದುಬಿಟ್ಟು ನಾನು ಅದನ್ನು ಕೂಡ ಮೀಶೋದಲ್ಲೇ ಬುಕ್ ಮಾಡಿದ್ದು. ಸೊ ತೋರಿಸ್ತೀನಿ. ಇದು ಬಂದುಬಿಟ್ಟು ಗ್ರೀನ್, ಪ್ಯಾರೆಟ್ ಗ್ರೀನಲ್ಲಿದೆ. ತೋರಿಸ್ತೀನಿ ನೋಡಿ, ಈ ಥರ ಇದೆ ಈ ಡ್ರೆಸ್ಸು. ಪೂರ್ತಿಯಾಗಿ ಪ್ಯಾರೆಟ್ ಗ್ರೀನ್ ಆ್ಯಂಡ್ ವೈಟ್ ಮಿಕ್ಸಲ್ಲಿದೆ, ಫುಲ್ ಸ್ಲೀವ್. ಹಾಗೆಯೇ ಫ್ರಂಟಲ್ಲಿ ಈ ಥರ ಡಿಸೈನ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ಪೂರ್ತಿಯಾಗಿ ಫ್ಲವರ್ ಡಿಸೈನ್ ಇದೆ. ಆ್ಯಂಡ್ ಇದು ಪ್ಯಾರೆಟ್ ಗ್ರೀನ್ ಆ್ಯಂಡ್ ವೈಟ್ ಮಿಕ್ಸಲ್ಲಿರೋವಂಥ ಕುರ್ತಾ. ಫ್ರಂಟಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಇದು ಫುಲ್ ಸ್ಲೀವ್, ತುಂಬ ಚೆನ್ನಾಗಿದೆ. ಇದು ಕೂಡ ಕಾಟನ್ನೇ, ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಇದ್ರ ಪ್ರೈಸು ನಾನು
ಫೈ 500 ರುಪೀಸ್ ಕೊಟ್ಟು ಬೈ ಮಾಡಿರೋದು ಇದನ್ನು. ನನಗೆ ಇದು ವರ್ತ್ ಅಂತ ಅನ್ನಿಸ್ತು. ಇದಕ್ಕೆ ಸೂಟಬಲ್ ಆಗಿ ಸಾರಿ ಇದಕ್ಕೆ ಪ್ಯಾಂಟ್ ಕೂಡ ಅವೈಲಬಲ್ ಇದೆ. ನೋಡ್ತಾ ಇರೋದು ಇದು ಪೂರ್ತಿಯಾಗಿ ಗ್ರೀನ್ ಕಲರಲ್ಲಿದೆ ಈ ಪ್ಯಾಂಟು ನೋಡಿ. ಇದು ಕೂಡ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ವೇರ್ ಮಾಡಿದಾಗ. ಸೊ ಸೆಕೆಂಡ್ ಡ್ರೆಸ್ ಬಂದುಬಿಟ್ಟು ಇದ್ರ ಜೊತೆಗೆ ದುಪ್ಪಟ್ಟ ಕೂಡ ಅವೈಲಬಲ್ ಇದೆ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಇದು ದುಪ್ಪಟ್ಟ, ಇದು ಪೂರ್ತಿಯಾಗಿ ಕಾಟನ್ ಬಟ್ಟೆ, ತುಂಬಾ ಚೆನ್ನಾಗಿದೆ. 500 ರುಪೀಸ್ಗೆ ಕುರ್ತೀಸ್ ಹಾಗೆ ಪ್ಯಾಂಟ್ ಹಾಗೆ ದುಪ್ಪಟ್ಟ 3 ಕೂಡ ಅವೈಲಬಲ್ ಇರೋದ್ರಿಂದ 500 ರುಪೀಸ್ ವರ್ತ್ ಅಂತ ಅನಿಸುತ್ತೆ. ಸೊ ಬೈ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು ಇದು ದುಪ್ಪಟ್ಟ ತುಂಬ ಲಾಂಗ್ ಇದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನನಗದು ತುಂಬಾ ಇಷ್ಟ ಆಯಿತು, ತುಂಬ ಸ್ಮೂತ್ ಕೂಡ ಇದೆ ಇದು. ಸೊ ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು. ಸೊ ಥರ್ಡ್ ಒನ್ ಡ್ರೆಸ್ ಬಂದುಬಿಟ್ಟು ಇದು ಮಿಡ್ಡಿ ಟೈಪ್ ಇರೋದು. ಕುರ್ತಾಗೆ ಮಿಡ್ಡಿನ ಸೂಟ್ ಮಾಡಿ ಕುರ್ತಾಗೆ ಮಿಡ್ಡಿನ ಕೊಟ್ಟಿದ್ದಾರೆ ಇಲ್ಲಿ. ಸೊ ತೋರಿಸ್ತೀನಿ ನಾನು. ಇದು ಅವಾಗೆಲ್ಲ ಟ್ರೆಂಡಿಂಗಲ್ಲಿತ್ತು ಈ ಡ್ರೆಸ್ಸು. ಸೊ ನಾನು ಬೈ ಮಾಡಿ ತುಂಬ ದಿನವೇ ಆಗಿದೆ, ಬಟ್ ಇದು ಮೀಶೋದಲ್ಲೇ ಬೈ ಮಾಡಿರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರದ್ದು ಏನಾದರೂ ಲಿಂಕ್ ಸಿಕ್ಕಿದ್ರೆ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ಇದು ಬಂದುಬಿಟ್ಟು ಬ್ಲೂ ಕಲರ್, ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಮೊಬೈಲಲ್ಲಿ ಅನ್ನೋದು ನನಗೆ ಗೊತ್ತಿಲ್ಲ, ಯಾವ ಕಲರ್ ಕಾಣಿಸ್ತಾ ಇದೆ ಅಂತ. ಇದು ಬಂದುಬಿಟ್ಟು ಲೈಟ್ ಬ್ಲೂ ಕಲರ್ ಡ್ರೆಸ್ಸು ತೋರಿಸ್ತೀನಿ ನಾನು ನೋಡ್ತೇನೆ. ಇದು ಬಂದುಬಿಟ್ಟು ಲೈಟ್ ಬ್ಲೂ ಕಲರ್ ಕುರ್ತಾಸ್. ಇದು ಕೂಡ ಫುಲ್ ಸ್ಲೀವಲ್ಲಿ ಈ ಥರ ಎಲ್ಲ ಡಿಸೈನ್ ಇದೆ, ಫ್ಲವರ್ ಡಿಸೈನ್ಸ್ ಇದೆ. ಸೊ ಪೂರ್ತಿಯಾಗಿ ಲಾಂಗ್ ಡ್ರೆಸ್ ಇದು. ಪೂರ್ತಿ ನೋಡಿ ಫ್ಲವರ್ ಡಿಸೈನ್ನ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ 3 ಬಟನ್ಸ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ, ತುಂಬ ಸಿಂಪಲ್ ಆ್ಯಂಡ್ ಕ್ಯೂಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಾನು ಇದನ್ನು ಕಲರ್ ನೋಡಿ, ನನ್ನ ಹತ್ರ ಈ ಕಲರ್ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಲರ್ನ ನಾನು ಬೈ ಮಾಡಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 500 ರುಪೀಸು. ಇದ್ರದ್ದು ಲಿಂಕ್ ಸಿಕ್ಕಿದ್ರೆ ನಾನು ಚೆಕ್ ಮಾಡ್ತೀನಿ, ಸಿಕ್ಕಿದ್ರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಕ್ಕೆ ಮ್ಯಾಚ್ ಆಗಿ ಪ್ಯಾಂಟ್ನ ಕೊಟ್ಟಿಲ್ಲ, ಅದ್ರ ಬದಲಾಗಿ ಮಿಡ್ಡಿನ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಹೇಳ್ದಾಗೆ ಅವಾಗೆಲ್ಲ ಇದು ಟ್ರೆಂಡಿಂಗಲ್ಲಿತ್ತು. ಇದು ಬಂದುಬಿಟ್ಟು ಪೂರ್ತಿಯಾಗಿ ಡಾರ್ಕ್ ಬ್ಲೂ ಮಿಡ್ಡಿ ಆ ಕುರ್ತಾಗೆ ಮ್ಯಾಚ್ ಮಾಡಿ ಕೊಟ್ಟಿರೋ ಅಂಥದ್ದು. ಸೊ ನೋಡ್ತಾ ಇರ್ಬೋದು ನೋಡಿ, ಡಾರ್ಕ್ ಬ್ಲೂ ಮಿಡ್ಡಿ ಇದು. ಸೊ ಲಾಸ್ಟಲ್ಲಿ ನಮಗೆ ಕುರ್ತಾಗೆ ಮ್ಯಾಚ್ ಆಗೋ ಥರ ಇಲ್ಲಿ ವರ್ಕ್ನ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಒಳ್ಳೆ ಕ್ವಾಲಿಟಿ ಆ್ಯಂಡ್ ತುಂಬ ಸೂಪರಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಫಂಕ್ಷನ್ಗೆಲ್ಲ ವೇರ್ ಮಾಡ್ಬೋದು. ನಾನು ಒಂದು 2-3 ಫಂಕ್ಷನಲ್ಲಿ ಇದನ್ನು ವೇರ್ ಮಾಡಿದ್ದೀನಿ. ಆ ಫೋಟೋ ಸಿಕ್ಕಿದ್ರೆ ನಾನು ಪಕ್ಕದಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಇಷ್ಟು ಬಂದುಬಿಟ್ಟು ನಾನು ಬಟ್ಟೆಗಳು ಮೀಶೋದಲ್ಲಿ ಬೈ ಮಾಡಿರೋ ಅಂಥದ್ದು. ಸೆಕೆಂಡು 2 ಬ್ಲೌಸ್ನ ನಾನು ಬೈ ಮಾಡಿದ್ದೀನಿ. ಅಂದರೆ ನನಗೆ ಸಡನ್ಲಿ ಬೇಕು, ಅರ್ಜೆಂಟಾಗಿ ಬೇಕು ಅಂದಾಗ ಬೈ ಮಾಡಿರೋ ಅಂಥದ್ದು ಇದು. ನಂದು ವೆಡ್ಡಿಂಗ್ದು ಏನಪ್ಪ ಅಂದರೆ ಲೆಹೆಂಗಾ ಇತ್ತು. ಸೊ ನನ್ನ ಭಾವಂದು ಮದುವೆ ಇದ್ದಿದ್ದರಿಂದ ನನಗೆ ಲೆಹೆಂಗಾಗೆ ಬ್ಲೌಸು, ನಂದು ಮದುವೆಯಲ್ಲಿ ಹೊಲಿಸಿದ ಬ್ಲೌಸು ನಾನು ಆವಾಗ ವೀಕ್ ಇದ್ದೆ, ಅಂದರೆ ಸಣ್ಣ ಇದ್ದಿದ್ದರಿಂದ ಆವಾಗ ಸ್ಟಿಚ್ ಮಾಡಿದ್ದ ಬ್ಲೌಸು ಇವಾಗ ನನಗೆ ಆಗ್ತಾ ಇಲ್ಲ, ಯಾಕಂದರೆ ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ. ಅದಕ್ಕೋಸ್ಕರ ನಾನು ಮೀಶೋದಲ್ಲಿ ನನ್ನ ಲೆಹೆಂಗಾಗೆ ಸೂಟ್ ಆಗೋ ಥರ ಬ್ಲೌಸ್ನ ಸರ್ಚ್ ಮಾಡಿ ಬುಕ್ ಮಾಡಿದೆ. ಸೊ ಅದು ಕೂಡ ಬಂದಿದೆ. ಸೊ ಆಲ್ರೆಡಿ ನಾನು ವೇರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಸೊ ಇದೇನೆ ಆ ಬ್ಲೌಸ್, ಗೋಲ್ಡ್ ಕಲರ್ ಬ್ಲೌಸು, ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಝೂಮ್ ಮಾಡಿ ತೋರಿಸ್ತೀನಿ. ಈ ಥರ ಡಿಸೈನ್ ಇದೆ ನೋಡಿ. ಸ್ಲೀವ್ಸಲ್ಲಿ ಈ ಥರ ಡಿಸೈನ್ನ ಕೊಟ್ಟಿದ್ದಾರೆ. ಸೊ ಪೂರ್ತಿಯಾಗಿ ಇದು ಗೋಲ್ಡ್ ಕಲರ್ ಬ್ಲೌಸು. ಇದಕ್ಕೆ ಗೋಲ್ಡ್ ಕಲರ್ ನೆಕ್ಕೀಸ್ನ ಅಂಟಿಸಿ ವರ್ಕ್ ಮಾಡಿದ್ದಾರೆ. ಸೊ ಬ್ಯಾಕ್ ಡಿಸೈನ್ ಈ ಥರ ಇದೆ ನೋಡಿ, ಈ ಥರ ಇದೆ. ಸೊ ಇಲ್ಲಿ ಟ್ಯಾಗ್ ಕೂಡ ಕೊಟ್ಟಿದ್ರು, ನಾನು ಟ್ಯಾಗ್ ಬೇಡ ಅಂತ ತೆಗೆದಾಕಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು
150 ರುಪೀಸ್ ಅಷ್ಟೇ. ತುಂಬ ಚೆನ್ನಾಗಿದೆ. 150 ಕೊಡ್ಬೋದು, ಫೈನ್, ಚೆನ್ನಾಗಿದೆ. ಸೊ ಇದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕ್ತೀನಿ. ಸೊ ಸೆಕೆಂಡ್ ಬ್ಲೌಸ್ ಬಂದುಬಿಟ್ಟು ಈ ಬ್ಲೌಸು ಇದು ತುಂಬ ಸಿಂಪಲ್ ಸೀರೆಗಳಿಗೆ ಅಥವಾ ಯಾವುದಾದ್ರು ಹಬ್ಬಗಳಿದ್ದಾಗ ಅಥವಾ ಸಿಂಪಲ್ಲಾಗಿ ಸ್ಯಾರೀಸ್ನ ವೇರ್ ಮಾಡಿದಾಗ ಈ ಬ್ಲೌಸು ಚೆನ್ನಾಗಿ ಕಾಣಿಸುತ್ತೆ, ತುಂಬ ಲುಕ್ಕಾಗಿ. ಸೊ ಇರಲಿ ಅಂತ ಹೇಳ್ಬಿಟ್ಟು ಬೈ ಮಾಡಿರೋ ಅಂಥ ಬ್ಲೌಸ್ ಇದು. ರೆಡ್ ಕಲರು ನೋಡಿ ಈ ಥರ ಇದೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದು ಸರಿ ವೇರ್ ಮಾಡಿರೋದಷ್ಟೇ. ಇದ್ರ ಪ್ರೈಸು ನೆನಪಿಲ್ಲ, ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕ್ತೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಶೇರ್ ಮಾಡಿ. ಸೊ ಸದ್ಯಕ್ಕೆ ನಾನು ಇಷ್ಟೇ ಬಟ್ಟೆ ಅಂತ ಬೈ ಮಾಡಿರೋದು, ನಾನು ಇಷ್ಟೇ ಮೀಶೋದಲ್ಲಿ. ಸೊ ನೆಕ್ಸ್ಟು ನಾನು ಕಿಚನ್ಗೆ ಏನೆಲ್ಲ ಐಟಮ್ನ ತೊಗೊಂಡಿದ್ದೀನಿ ಮನೆಗೆ, ಹಾಗೆಯೇ ಹೋಮ್ ಡೆಕೋರೇಟ್ಗೆ ಏನು ಐಟಮ್ಸ್ನ ತೊಗೊಂಡಿದ್ದೀನಿ ಅಂತ ನೆಕ್ಸ್ಟು ಆ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದೊಂದು ಪುಟ್ಟ ವಿಡಿಯೋ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.